ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಂಪತ್, ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಇವತ್ತು ತುಂಬಾ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ ಕೇಳ್ತಾ ಇದ್ರು BPL ರೇಷನ್ ಕಾರ್ಡ್ ಯಾವಾಗ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ನಮಗೂ ಕೂಡ ಅಂತ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಇನ್ನು ಮುಂದೆ ರಾಜ್ಯ ಸರ್ಕಾರದವರು ಅಕ್ಕಿ ಬದಲು ಮತ್ತೆರಡು ಧಾನ್ಯಗಳ ನಿಮಗೆ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಅದರ ಬಗ್ಗೆ ಕೂಡ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪೂರ್ತಿ ವೀಡಿಯೋಸ್ನ ನೋಡಿ, ಎಲ್ಲೂ ಸ್ಕಿಪ್ ಮಾಡಿ ನೋಡಬೇಡಿ, ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಆದಂಥ ವಿಚಾರ ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಇವಾಗ ಮಾಡೋಣ. ಸೊ ಕರ್ನಾಟಕ ಸರ್ಕಾರದವರು ಹೊಸ ರೇಷನ್ ಕಾರ್ಡ್ ಮಾಡಿಸಲಿಕ್ಕೆ ನಿಮಗೆ ಒಂದು ಸದುವಕಾಶವನ್ನು ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಆದಷ್ಟು ಬೇಗ ನೀವೆಲ್ಲ ಯಾರೆಲ್ಲ ನಿಮಗೆ ರೇಷನ್ ಕಾರ್ಡ್ ಅವಶ್ಯಕತೆ ಇದೆ ಅವರಿಗೆ ಕೂಡ BPL ಕಾರ್ಡ್ಗೆ ಅರ್ಹ ನೀವಾಗಿದ್ದರೆ ದಯಮಾಡಿ ಅವರು ಮಾತ್ರ ಮಾಡಿಸಿಕೊಳ್ಳಿ. ಸರ್ಕಾರದ ಪ್ರತಿಯೊಂದು ಯೋಜನೆಗಳನ್ನು ತೆಗೆದುಕೊಳ್ಳಲಿಕ್ಕೆ ನಿಮಗೆ ಅತ್ಯಂತ ಪ್ರಮುಖವಾದಂಥ ಕಾರ್ಡ್ ಅಂದರೆ BPL ಕಾರ್ಡ್. ಅದು ತುಂಬಾ ಇಂಪಾರ್ಟೆಂಟ್ ಆಗಿದ್ದು, ಅದು ರೈತರಿಗೆ ಆಗಿರ್ಬೋದು, ಬಡ ಜನರಿಗೆ ಆಗಿರ್ಬೋದು, ಆಸ್ಪತ್ರೆಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಅಥವಾ ಗೃಹಲಕ್ಷ್ಮಿಗೆ ನೀವೇನಾದರೂ ಅಟ್ಯಾಚ್ಮೆಂಟ್ ಮಾಡ್ಕೊಳ್ತಾ ಇದ್ದರೆ ಅವ್ರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್. ರೇಷನ್ ಬೇಕಾದವ್ರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆದಂಥ ಒಂದು ಕಾರ್ಡ್ ಇದು. ಸೊ ಫ್ರೆಂಡ್ಸ್, 2ನೇ ಮೇದಿಂದ ಅಂದರೆ ಇವತ್ತಿನಿಂದನೇ 5 ಮೇವರೆಗೆ ಈ ಒಂದು 2, 3, 4, 5 ದಿನ ನಿಮಗೆ BPL ಕಾರ್ಡ್ ಮಾಡಿಸ್ಲಿಕ್ಕೆ ಅವಕಾಶನ ಸರ್ಕಾರದವರು ಕೊಟ್ಟಿದ್ದಾರೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ, 2 ಮೇದಿಂದ 5 ಮೇವರೆಗೆ ಇದೇ ತಿಂಗಳು ಅಷ್ಟೇ ನಿಮಗೆ ಅವಕಾಶ ಇದ್ದು. ಅದರಲ್ಲೂ ಕೂಡ ಮಧ್ಯಾಹ್ನ 1ರಿಂದ 3 ಗಂಟೆ ಒಳಗಾಗಿ ಸ್ವಲ್ಪ ಕ್ಯೂ ಕೂಡ ನಿಮಗೆ ಹಚ್ಚುತ್ತೆ. ಸೊ ಕ್ಯೂವನ್ನು ಹಚ್ಚಿ ನೀವು ಆದಷ್ಟು ಬೇಗನೆ ರೇಷನ್ ಕಾರ್ಡ್ ಮಾಡಲಿಕ್ಕೆ ಅಪ್ಲೈಯನ್ನು ಮಾಡಿಬಿಡಿ. ಎಲ್ಲಿ ಮಾಡಿಸ್ಕೊಳ್ಬೇಕಂದ್ರೆ ನಿಮ್ಮ ಹತ್ತಿರದೊಂದು ಸೈಬರ್ ಕ್ಯಾಫೆಗಳಲ್ಲಿ ಅಥವಾ ಸೈಬರ್ ಕಂಪ್ಯೂಟರ್ ಸೆಂಟರ್ಸ್ ಇರುತ್ತವೆ, ಅಲ್ಲಿ ಹೋಗಿ ಮಾಡ್ಕೊಳ್ಬೋದು. ಅಥವಾ ಗ್ರಾಮೋನ್ ಆಗಿರ್ಬೋದು ಅಥವಾ ಕರ್ನಾಟಕ 1 ಆಗಿರ್ಬೋದು, ಅಲ್ಲಿ ಹೋಗಿ ನೀವು ಮಾಡಿಸ್ಕೊಳ್ಬೋದು. 6 ವರ್ಷದ ಒಳಗಿನ ಮಕ್ಕಳಿಗೆ ಬರ್ತ್ ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ 6 ವರ್ಷದ ಮೇಲ್ಪಟ್ಟ ಜನರಿಗೆ ಎಲ್ಲರಿಗೂ ಕೂಡ ಯಾರು ಜನ ನೀವು ಇದ್ದಾರೆ ಅವರೆಲ್ಲರಿಗೂ ಆಧಾರ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್. ಹಾಗೆಯೇ ಯಾರಾದರೂ ಒಬ್ರದ್ದು ಒಂದು ಕುಟುಂಬದಲ್ಲಿ ನಿಮ್ಮ ಯಾರು ಹೆಡ್ ಆಫ್ ದ ಫ್ಯಾಮಿಲಿ ಇರ್ತಾರೆ, ತಂದೆ ಅಥವಾ ತಾಯಿ, ಅವ್ರು ಯಾರಾದರೂ ಒಬ್ರದ್ದು ಇನ್ಕಮ್ ಸರ್ಟಿಫಿಕೇಟ್, ಏನು ಆದಾಯ ಪ್ರಮಾಣ ಪತ್ರ, ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಇದೆಷ್ಟು ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ರೇಷನ್ ಕಾರ್ಡ್ಗೆ ಫಸ್ಟ್ ನೀವು ಅಪ್ಲೈ ಮಾಡಿ. ಅಪ್ರೂವಲ್ ಕಾರ್ಡ್ ಮಾಡಿದ ತಕ್ಷಣ ನಿಮಗೆ BPL ಕಾರ್ಡ್ ಸಿಗಲ್ಲ. ಸೊ ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಅಪ್ಲೈ ಫಸ್ಟ್ ಮಾಡ್ಕೊಳ್ಳಿ. ಇದಕ್ಕೂ ಕೂಡ ಒಂದು ನೋಟಿಫಿಕೇಷನ್ ಬಂದೇ ಬರುತ್ತೆ. ನೋಟಿಫಿಕೇಷನ್ ಬಂದ ತಕ್ಷಣ ಡೆಡಿಕೇಟೆಡ್ ಆದಂಥ ವೀಡಿಯೋಸ್ನ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಫಸ್ಟ್ ರೇಷನ್ ಕಾರ್ಡನ್ನು ಅಪ್ಲೈ ಮಾಡಿ, ತದನಂತರ ಅದು ಅಪ್ರೂವಲ್ ತಾನಾಗಿ ಆಗುತ್ತೆ. ಸೊ ಇನ್ನು 2ನೇದಾಗಿ ಹೇಳಬೇಕಂದ್ರೆ, ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರದವರು 5 kg ನಿಮಗೆ ಅಕ್ಕಿ ಕೊಡ್ತಾ ಇದ್ರಲ್ಲ, ಅದರಲ್ಲಿ 3 kg ಅಕ್ಕಿನ ಕೊಟ್ಟು 2 kg ಬೇರೆ ಬೇರೆ ಧಾನ್ಯಗಳನ್ನು ಕೊಡಲಿಕ್ಕೆ ಅವರು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಇದೇ ತಿಂಗಳಿಂದ ಪ್ರಾರಂಭ ಕೂಡ ಮಾಡ್ತಾರೆ ಅನ್ನೋ ಕೆಲವೊಂದಿಷ್ಟು ಮಾಹಿತಿ ನಮಗೆ ತಿಳಿದು ಬರ್ತಾ ಇದೆ. ಕರ್ನಾಟಕದಲ್ಲಿ ದಕ್ಷಿಣ ಭಾಗದವರಿಗೆ ರಾಗಿನ ಕೊಡ್ತಾರೆ, ಯಾಕಂದರೆ ಅವರು ಮುದ್ದೆ ತಿನ್ನುವುದರಿಂದ ಅವರಿಗೆ ರಾಗಿನ ಕೊಡ್ಬೋದು ಅಂತ ನಮ್ಮ ಅನಿಸಿಕೆ. ಅದೇ ರೀತಿ ಉತ್ತರ ಕರ್ನಾಟಕ ಜನರಿಗೆ ರೊಟ್ಟಿ ತಿನ್ನುವ ಒಂದು ಹವ್ಯಾಸ ಇರೋದ್ರಿಂದ ಅವರಿಗೆ 2 kg ಜೋಳವನ್ನು ಕೊಡ್ಬೋದು. ಅಂದರೆ 3 ಕಿಲೋ ಅಕ್ಕಿ, 2 ಕಿಲೋ ದ್ವಿದಳ ಬೇರೆ ಧಾನ್ಯಗಳನ್ನು ಕೊಡಲಿಕ್ಕೆ. ಇದು ಮೇ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಧಾನ್ಯಗಳು ಕರ್ನಾಟಕ ರೈತರಿಂದ ತೆಗೆದುಕೊಂಡು ಹೋಗಿ ನಮ್ಮಲ್ಲಿನೇ ಹಂಚ್ತಾ ಇದ್ದಾರೆ ಅನ್ನೋದೇ ಒಂದು ಒಳ್ಳೆಯ ವಿಚಾರ. ಸೊ ಫ್ರೆಂಡ್ಸ್, ನಿಮಗೇನು ಅನಿಸುತ್ತೆ ಇದು 3+2 ಏನು ಹೇಳ್ತಾ ಇದೆ, 3 kg ಅಕ್ಕಿ, 2 kg ಬೇರೆ ಧಾನ್ಯಗಳ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಸರಿಯಾದಂಥ ನಿರ್ಧಾರ ಸರ್ಕಾರ ತೆಗೆದುಕೊಂಡಿದೆಯಾ ಅಥವಾ ಅಕ್ಕಿನೇ ಕೊಡಬೇಕಾಗಿತ್ತು ಅಂತ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಅದಕ್ಕಿಂತಲೂ ತುಂಬಾ ಇಂಪಾರ್ಟೆಂಟ್ ಆದಂತಹ ನಿಮಗೆ ಒಂದು ವಿಷಯ ಅಂತಂದರೆ, ಯಾರೆಲ್ಲ ಅವಶ್ಯಕತೆ ಇದೆ BPL ಕಾರ್ಡ್ ಮಾಡಲಿಕ್ಕೆ, ಸೊ ಎಲ್ಲ ಕೆಲಸಗಳನ್ನು ಬದುಕಿಟ್ಟು ಪ್ಲೀಸ್ BPL ಕಾರ್ಡಿಗೆ ಅರ್ಜಿಯನ್ನು ಮೊದಲೇ ಹಾಕಿಕೊಳ್ಳಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಒಂದು ಇನ್ಫಾರ್ಮೇಷನ್ ವಿಡಿಯೋ ನಿಮಗೋಸ್ಕರ, ತುಂಬಾ ಇಂಪಾರ್ಟೆಂಟ್ ಆಗಿದ್ದು ನನಗೆ ಗೊತ್ತಿರೋ ಪ್ರಕಾರ. ಸೊ ಪ್ಲೀಸ್ ಇದಕ್ಕೇನಾದರೂ ನಿಮಗೆ ಪ್ರಾಬ್ಲಮೆಟಿಕ್ ಆದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿನ್ನೆ ನಾನು ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೆ. DPT ಒಂದು ಆ್ಯಪ್ ಬಗ್ಗೆ ಕೂಡ ಅದನ್ನು ಕೂಡ ನಿಮಗೆ ಹೇಳಿಕೊಟ್ಟಿದ್ದೆ, ಯಾವ ರೀತಿ ಗೃಹಲಕ್ಷ್ಮಿ ಹಣ ನಿಮಗೆ ಬರ್ತಾ ಇದೆಯಲ್ವ ಅಂತ. ಸೊ ಅದಕ್ಕೂ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಾಯಿದ್ದಾರೆ. ಸೊ ಪ್ಲೀಸ್ ಅದನ್ನೊಂದು ಸರಿ ಟ್ರೈ ಮಾಡಿ, ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಎಷ್ಟೆಷ್ಟು ಕಂತು ನಿಮ್ಗೆ ಬಂದಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅದನ್ನು ತುಂಬ ಇಂಪಾರ್ಟೆಂಟ್. ಯಾರಿಗೂ ಕೇಳುವಂಥ ಅವಶ್ಯಕತೆ ಇಲ್ಲ, ಬರ್ತಾ ಇದೆಯಾ ಇಲ್ವಾ ಅಂತಲೇ ಕನ್ಫರ್ಮ್ ಮಾಡಿ. ಏನಾದರೂ ನಿಮಗೆ ತೊಂದರೆ ಆದಲ್ಲಿ
ಸೊ ಪ್ಲೀಸ್ ಕಮೆಂಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.